ಕನ್ನಂಬಾಡಿಗೆ ಟಿಪ್ಪು ಸುಲ್ತಾನ್ ಅಡಿಗಲ್ಲು ವಿವಾದ. ಮಹದೇವಪ್ಪ ಮಾತಿಗೆ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಟಿಪ್ಪು ಅಡಿಗಲ್ಲು ಹಾಕಿದ್ರೆ ಯಾವ ಮುಲ್ಲಾ ಡಿಪಿಆರ್ ಮಾಡಿದ್ದ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ಈಗ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ, ವಿವಾದಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಈ ಬಗ್ಗೆ ಪ್ರತಾಪ್ ಸಿಂಹ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಮೈಸೂರಿನ ಜೂನಿಯರ್ ಡಾಕ್ಟರ್ ಯತೀಂದ್ರ ಅವರು ಕಳೆದ ವಾರ ನಾಲ್ವಡಿಯವರಿಗಿಂತ ನಮ್ಮಪ್ಪನೇ ದೊಡ್ಡ ವ್ಯಕ್ತಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟರು. ಈ ವಾರ ಸೀನಿಯರ್ ಡಾಕ್ಟರ್ ಮಹದೇವಪ್ಪನವರು ನಾಲ್ವಡಿಯವರು ತಮ್ಮ ಮನೆ ಮಂದಿಯ ಒಡವೆಯನ್ನೆಲ್ಲ ಅಡವಿಟ್ಟು ನಿರ್ಮಾಣ ಮಾಡಿದಂತಹ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಇಟ್ಟವನೇ ಟಿಪ್ಪು ಸುಲ್ತಾನ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೂನಿಯರ್ ಡಾಕ್ಟರು ಹೊಸ ಇತಿಹಾಸವನ್ನು ಬರಲಿಕ್ಕೆ ಹೊರಟ್ರೆ ಸೀನಿಯರ್ ಡಾಕ್ಟರು ಹಳೆ ಇತಿಹಾಸವನ್ನು ತಿರುಚಲಿಕ್ಕೆ ಹೊರಟಿದ್ದಾರೆ. ನಾನು ನಿಮ್ಮನ್ನು ಕೇಳೋದು ಇಷ್ಟೇ, ಟಿಪ್ಪು ಸುಲ್ತಾನ್ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಇಟ್ಟಿದ್ದಾನೆ ಅನ್ನೋದು ನಿಜವಾಗದಾದರೆ ಅದಕ್ಕೆ DPR ಮಾಡಿದವ್ರು ಯಾರು ಸರ್? ಟಿಪ್ಪು ಸುಲ್ತಾನ್ ಅಡಿಗಲ್ಲು ಇಟ್ಟವನೇ ಅಂತಾದರೆ ಅದಕ್ಕೆ ಯಾವ ಮಸೀದಿಯ ಮುಲ್ಲನೋ ಮೌಲ್ವಿನೋ DPR ಮಾಡಿರ್ಬೇಕಲ್ಲ. ಆ ಮುಲ್ಲಾ ಮೌಲ್ವಿ ಹೆಸರನ್ನು ದಯವಿಟ್ಟು ಹೇಳಿ ಸರ್. DPR ಇಲ್ದಲೇ ಸೇತುವೆನೂ ಕಟ್ಟೋಕ್ಕಾಗಲ್ಲ, ಕನ್ನಂಬಾಡಿ ಅಂತ ಕಟ್ಟೆನೂ ಅಣೆಕಟ್ಟನ್ನು ಕೂಡ ಕಟ್ಟೋಕ್ಕಾಗಲ್ಲ. ಟಿಪ್ಪು ಸುಲ್ತಾನ್ ಅಡಿಗಲ್ಲು ಇಟ್ಟನೆ ಅಂತಂದರೆ ಯಾವುದೋ ಮುಲ್ಲನೋ ಮೌಲ್ವಿನೋ ಅದಕ್ಕೆ DPR ಮಾಡಬೇಕಲ್ಲ. ದಯವಿಟ್ಟು ಆತನ ಹೆಸರನ್ನು ಹೇಳಿಬಿಡಿ ಸರ್. ಇದು ಒಂದು ಹೊಸ ಇತಿಹಾಸದ ಬಗ್ಗೆ ಜನಕ್ಕೂ ಕೂಡ ಒಂದು ಸ್ವಲ್ಪ ಜ್ಞಾನಾರ್ಜನೆ ಆದಂಗೆ ಆಗುತ್ತೆ ಸರ್. ಟಿಪ್ಪು ಸುಲ್ತಾನ್ ಇದ್ದಾಗ ವಿಶ್ವೇಶ್ವರಯ್ಯನವ್ರು ಹುಟ್ಟೇ ಇರಲಿಲ್ಲ. ಹಾಗಾದರೆ ಯಾರು DPR ಮಾಡಿರಲೇಬೇಕಲ್ವ ಸರ್? ಸರ್, ಟಿಪ್ಪು ಸುಲ್ತಾನ್ ಸತ್ತೋಗಿದ್ದು 1799ರಲ್ಲಿ. ಆಗ ವಿಶ್ವೇಶ್ವರಯ್ಯನಂತಹ ಅಪ್ರತಿಮ ಇಂಜಿನಿಯರ್ ಹುಟ್ಟೇ ಇರಲಿಲ್ಲ. ಹಾಗಾದರೆ DPR ಮಾಡಿದವರು ಯಾರು ಸರ್?